ಮತಗಳ್ಳತನದ ಆರೋಪವನ್ನ ಮಾಡಿದ್ರು. ನನ್ನ ಕ್ಷೇತ್ರದ ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನುವಂತ ವಿಚಾರವನ್ನ ಈ ಹಿಂದೆಯೇ ಹೇಳಿದ್ರು. ಇವತ್ತು ಆಳಂದ ವಿಚಾರ ಪ್ರಸ್ತಾಪ ಆಗಿದೆ ನಿಜ, ಆದ್ರೆ ಇದೇ ವಿಚಾರವನ್ನ ಸೆಪ್ಟೆಂಬರ್ 9ರಂದು ಸುದ್ದಿಗೋಷ್ಠಿಯಲ್ಲಿ BR ಪಾಟೀಲ್ ಮಾತಾಡಿದ್ರು. ಅದರ ಬಗ್ಗೆ ಒಂದು ಬಾಂಬ್ ಕೂಡ ಸಿಡಿಸಿದ್ರು ಶಾಸಕರು. 6018 ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ. ಅಂಗನವಾಡಿ ಟೀಚರ್ ಮನೆಯವರ ಹೆಸರು ಡಿಲೀಟ್ ಆಗಿದೆ. ಇದರ ಬಗ್ಗೆ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ ಅಂತ ಸೆಪ್ಟೆಂಬರ್ 9ನೇ ತಾರೀಕಿನಂದೇ ಮಾತಾಡಿದ್ರು ಆಳಂದ ಶಾಸಕರು. ಇದರ ಬಗ್ಗೆ ಕಲಬುರಗಿಯಲ್ಲಿ ಅವತ್ತು ಶಾಸಕ BR ಪಾಟೀಲ್ ಮಾತಾಡಿದ್ರು, ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ BR ಪಾಟೀಲ್ ಏನ್ ಹೇಳಿದ್ರು ಬನ್ನಿ ಒಮ್ಮೆ ನೋಡ್ಕೊಂಡ್ ಬರೋಣ. ಈ ಮತದಾರರ ಪಟ್ಟಿಯಿಂದ ನನ್ನ ಬೆಂಬಲಿಗರ ಹೆಸರನ್ನ ಡಿಲೀಟ್ ಮಾಡುವಂಥದ್ದು ಒಂದು ಸಂಚು ರಚಿಸಿದ್ರು. ತಾವೆಲ್ಲ ಮಾಧ್ಯಮದವರು ಅವತ್ತು ನಮ್ಮ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ತಾವು ಪ್ರಸಾರ ಮಾಡಿದ್ರಿ. ಈ ಡಿಲೀಟ್ ಮಾಡೋ ಸುದ್ದಿ ನಮ್ಮ ಕಾಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಅವ್ರ ಮನೆಯಲ್ಲಿ ಅವರ ಅತ್ತೆ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾಳೆ. ಅವ್ರ ಮನೆಯಲ್ಲಿ ಹೆಸರು ಡಿಲೀಟ್ ಮಾಡಬೇಕಂತ ಮೆಸೇಜ್ ಬಂತು. ಪ್ರತ್ಯಕ್ಷ ಕಣ್ಣಿಗೆ ಎದುರುಗಡೆ ಇದ್ದ ನಾವು ಓಟ್ ಹಾಕೋನು ಮತದಾರ. ಆಶ್ಚರ್ಯ ಆಯಿತು, ಇದು ನನ್ನ ಮನೆಯಲ್ಲಿದ್ದಾನೆ ಇವನು, ಶಿಫ್ಟೆಡ್ ಅಂತ ಮೆಸೇಜ್ ಬಂತು. ಫಾರ್ಮ್ ನಂಬರ್ 7 ಆನ್ಲೈನಲ್ಲಿ ಹಾಕಿದ್ದಾರೆ. ಇದು ಅನುಮಾನ ಬಂದ ಮೇಲೆ ನಮಗವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಮ್ಮ ಮನೆಯಲ್ಲಿ ಈ ಥರ ಡಿಲೀಟ್ ಅಂತ ಹಾಕಿದ್ದಾರೆ. मेरे नाम पे 12 लोगों का नाम डिलीट किया गया है. हालांकि मुझे मालूम नहीं, मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फोन से ऐसा मैसेज किया, लेकिन असल में मैंने किसी को भी मैसेज नहीं किया. मेरे नाम पे 12 लोगों का नाम डिलीट किया गया है. हालांकि मुझे मालूम नहीं, मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फोन से ऐसा मैसेज किया, लेकिन असल में मैंने किसी को भी मैसेज नहीं किया. ಪಾಟೀಲ್ ಮತಗಳ್ಳತನದ ಆರೋಪವನ್ನ ಮಾಡಿದ್ರು. ನನ್ನ ಕ್ಷೇತ್ರದ ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನುವಂತ ವಿಚಾರವನ್ನ ಈ ಹಿಂದೆಯೇ ಹೇಳಿದ್ರು. ಇವತ್ತು ಆಳಂದ ವಿಚಾರ ಪ್ರಸ್ತಾಪ ಆಗಿದೆ ನಿಜ, ಆದ್ರೆ ಇದೇ ವಿಚಾರವನ್ನ ಸೆಪ್ಟೆಂಬರ್ 9ರಂದು ಸುದ್ದಿಗೋಷ್ಠಿಯಲ್ಲಿ BR ಪಾಟೀಲ್ ಮಾತಾಡಿದ್ರು. ಅದರ ಬಗ್ಗೆ ಒಂದು ಬಾಂಬ್ ಕೂಡ ಸಿಡಿಸಿದ್ರು ಶಾಸಕರು. 6018 ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ. ಅಂಗನವಾಡಿ ಟೀಚರ್ ಮನೆಯವರ ಹೆಸರು ಡಿಲೀಟ್ ಆಗಿದೆ. ಇದರ ಬಗ್ಗೆ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ ಅಂತ ಸೆಪ್ಟೆಂಬರ್ 9ನೇ ತಾರೀಕಿನಂದೇ ಮಾತಾಡಿದ್ರು ಆಳಂದ ಶಾಸಕರು. ಇದರ ಬಗ್ಗೆ ಕಲಬುರಗಿಯಲ್ಲಿ ಅವತ್ತು ಶಾಸಕ BR ಪಾಟೀಲ್ ಮಾತಾಡಿದ್ರು, ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ BR ಪಾಟೀಲ್ ಏನ್ ಹೇಳಿದ್ರು ಬನ್ನಿ ಒಮ್ಮೆ ನೋಡ್ಕೊಂಡ್ ಬರೋಣ. ಈ ಮತದಾರರ ಪಟ್ಟಿಯಿಂದ ನನ್ನ ಬೆಂಬಲಿಗರ ಹೆಸರನ್ನ ಡಿಲೀಟ್ ಮಾಡುವಂಥದ್ದು ಒಂದು ಸಂಚು ರಚಿಸಿದ್ರು. ತಾವೆಲ್ಲ ಮಾಧ್ಯಮದವರು ಅವತ್ತು ನಮ್ಮ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ತಾವು ಪ್ರಸಾರ ಮಾಡಿದ್ರಿ. ಈ ಡಿಲೀಟ್ ಮಾಡೋ ಸುದ್ದಿ ನಮ್ಮ ಕಾಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಅವ್ರ ಮನೆಯಲ್ಲಿ ಅವರ ಅತ್ತೆ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾಳೆ. ಅವ್ರ ಮನೆಯಲ್ಲಿ ಹೆಸರು ಡಿಲೀಟ್ ಮಾಡಬೇಕಂತ ಮೆಸೇಜ್ ಬಂತು. ಪ್ರತ್ಯಕ್ಷ ಕಣ್ಣಿಗೆ ಎದುರುಗಡೆ ಇದ್ದ ನಾವು ಓಟ್ ಹಾಕೋನು ಮತದಾರ. ಆಶ್ಚರ್ಯ ಆಯಿತು, ಇದು ನನ್ನ ಮನೆಯಲ್ಲಿದ್ದಾನೆ ಇವನು, ಶಿಫ್ಟೆಡ್ ಅಂತ ಮೆಸೇಜ್ ಬಂತು. ಫಾರ್ಮ್ ನಂಬರ್ 7 ಆನ್ಲೈನಲ್ಲಿ ಹಾಕಿದ್ದಾರೆ. ಇದು ಅನುಮಾನ ಬಂದ ಮೇಲೆ ನಮಗವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಮ್ಮ ಮನೆಯಲ್ಲಿ ಈ ಥರ ಡಿಲೀಟ್ ಅಂತ ಹಾಕಿದ್ದಾರೆ. मेरे नाम पे 12 लोगों का नाम डिलीट किया गया है. हालांकि मुझे मालूम नहीं, मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फोन से ऐसा मैसेज किया, लेकिन असल में मैंने किसी को भी मैसेज नहीं किया. मेरे नाम पे 12 लोगों का नाम डिलीट किया गया है. हालांकि मुझे मालूम नहीं, मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फोन से ऐसा मैसेज किया, लेकिन असल में मैंने किसी को भी मैसेज नहीं किया.
ಪಾಟೀಲ್ ಮತಗಳ್ಳತನದ ಆರೋಪವನ್ನ ಮಾಡಿದ್ರು. ನನ್ನ ಕ್ಷೇತ್ರದ ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನುವಂತ ವಿಚಾರವನ್ನ ಈ ಹಿಂದೆಯೇ ಹೇಳಿದ್ರು. ಇವತ್ತು ಆಳಂದ ವಿಚಾರ ಪ್ರಸ್ತಾಪ ಆಗಿದೆ ನಿಜ, ಆದ್ರೆ ಇದೇ ವಿಚಾರವನ್ನ ಸೆಪ್ಟೆಂಬರ್ 9ರಂದು ಸುದ್ದಿಗೋಷ್ಠಿಯಲ್ಲಿ BR ಪಾಟೀಲ್ ಮಾತಾಡಿದ್ರು. ಅದರ ಬಗ್ಗೆ ಒಂದು ಬಾಂಬ್ ಕೂಡ ಸಿಡಿಸಿದ್ರು ಶಾಸಕರು. 6018 ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ. ಅಂಗನವಾಡಿ ಟೀಚರ್ ಮನೆಯವರ ಹೆಸರು ಡಿಲೀಟ್ ಆಗಿದೆ. ಇದರ ಬಗ್ಗೆ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ ಅಂತ ಸೆಪ್ಟೆಂಬರ್ 9ನೇ ತಾರೀಕಿನಂದೇ ಮಾತಾಡಿದ್ರು ಆಳಂದ ಶಾಸಕರು. ಇದರ ಬಗ್ಗೆ ಕಲಬುರಗಿಯಲ್ಲಿ ಅವತ್ತು ಶಾಸಕ BR ಪಾಟೀಲ್ ಮಾತಾಡಿದ್ರು, ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ BR ಪಾಟೀಲ್ ಏನ್ ಹೇಳಿದ್ರು ಬನ್ನಿ ಒಮ್ಮೆ ನೋಡ್ಕೊಂಡ್ ಬರೋಣ. ಈ ಮತದಾರರ ಪಟ್ಟಿಯಿಂದ ನನ್ನ ಬೆಂಬಲಿಗರ ಹೆಸರನ್ನ ಡಿಲೀಟ್ ಮಾಡುವಂಥದ್ದು ಒಂದು ಸಂಚು ರಚಿಸಿದ್ರು. ತಾವೆಲ್ಲ ಮಾಧ್ಯಮದವರು ಅವತ್ತು ನಮ್ಮ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ತಾವು ಪ್ರಸಾರ ಮಾಡಿದ್ರಿ. ಈ ಡಿಲೀಟ್ ಮಾಡೋ ಸುದ್ದಿ ನಮ್ಮ ಕಾಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಅವ್ರ ಮನೆಯಲ್ಲಿ ಅವರ ಅತ್ತೆ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾಳೆ. ಅವ್ರ ಮನೆಯಲ್ಲಿ ಹೆಸರು ಡಿಲೀಟ್ ಮಾಡಬೇಕಂತ ಮೆಸೇಜ್ ಬಂತು. ಪ್ರತ್ಯಕ್ಷ ಕಣ್ಣಿಗೆ ಎದುರುಗಡೆ ಇದ್ದ ನಾವು ಓಟ್ ಹಾಕೋನು ಮತದಾರ. ಆಶ್ಚರ್ಯ ಆಯಿತು, ಇದು ನನ್ನ ಮನೆಯಲ್ಲಿದ್ದಾನೆ ಇವನು, ಶಿಫ್ಟೆಡ್ ಅಂತ ಮೆಸೇಜ್ ಬಂತು. ಫಾರ್ಮ್ ನಂಬರ್ 7 ಆನ್ಲೈನಲ್ಲಿ ಹಾಕಿದ್ದಾರೆ. ಇದು ಅನುಮಾನ ಬಂದ ಮೇಲೆ ನಮಗೆ ಅವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಮ್ಮ ಮನೆಯಲ್ಲಿ ಈ ಥರ ಡಿಲೀಟ್ ಅಂತ ಹಾಕಿದ್ದಾರೆ. मेरे नाम पे 12 लोगों का नाम डिलीट किया गया है, हालांकि मुझे मालूम नहीं. मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फोन से ऐसा मैसेज किया, लेकिन असल में मैंने किसी को भी मैसेज नहीं किया. मेरे नाम पे 12 लोगों का नाम डिलीट किया गया है, हालांकि मुझे मालूम नहीं. मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फोन से ऐसा मैसेज किया, लेकिन असल में मैंने किसी को भी मैसेज नहीं किया. ಪಾಟೀಲ್ ಮತಗಳ್ಳತನದ ಆರೋಪವನ್ನ ಮಾಡಿದ್ರು. ನನ್ನ ಕ್ಷೇತ್ರದ ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನುವಂತ ವಿಚಾರವನ್ನ ಈ ಹಿಂದೆಯೇ ಹೇಳಿದ್ರು. ಇವತ್ತು ಆಳಂದ ವಿಚಾರ ಪ್ರಸ್ತಾಪ ಆಗಿದೆ ನಿಜ, ಆದ್ರೆ ಇದೇ ವಿಚಾರವನ್ನ ಸೆಪ್ಟೆಂಬರ್ 9ರಂದು ಸುದ್ದಿಗೋಷ್ಠಿಯಲ್ಲಿ BR ಪಾಟೀಲ್ ಮಾತಾಡಿದ್ರು. ಅದರ ಬಗ್ಗೆ ಒಂದು ಬಾಂಬ್ ಕೂಡ ಸಿಡಿಸಿದ್ರು ಶಾಸಕರು. 6018 ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ. ಅಂಗನವಾಡಿ ಟೀಚರ್ ಮನೆಯವರ ಹೆಸರು ಡಿಲೀಟ್ ಆಗಿದೆ. ಇದರ ಬಗ್ಗೆ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ ಅಂತ ಸೆಪ್ಟೆಂಬರ್ 9ನೇ ತಾರೀಕಿನಂದೇ ಮಾತಾಡಿದ್ರು ಆಳಂದ ಶಾಸಕರು. ಇದರ ಬಗ್ಗೆ ಕಲಬುರಗಿಯಲ್ಲಿ ಅವತ್ತು ಶಾಸಕ BR ಪಾಟೀಲ್ ಮಾತಾಡಿದ್ರು, ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ವಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ BR ಪಾಟೀಲ್ ಏನ್ ಹೇಳಿದ್ರು ಬನ್ನಿ ಒಮ್ಮೆ ನೋಡ್ಕೊಂಡ್ ಬರೋಣ. ಈ ಮತದಾರರ ಪಟ್ಟಿಯಿಂದ ನನ್ನ ಬೆಂಬಲಿಗರ ಹೆಸರನ್ನ ಡಿಲೀಟ್ ಮಾಡುವಂಥದ್ದು ಒಂದು ಸಂಚು ರಚಿಸಿದ್ರು. ತಾವೆಲ್ಲ ಮಾಧ್ಯಮದವರು ಅವತ್ತು ನಮ್ಮ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ತಾವು ಪ್ರಸಾರ ಮಾಡಿದ್ರಿ. ಈ ಡಿಲೀಟ್ ಮಾಡೋ ಸುದ್ದಿ ನಮ್ಮ ಕಾಮನಹಳ್ಳಿ ಅಂತ ಒಂದು ಹಳ್ಳಿ ಇದೆ. ಅವ್ರ ಮನೆಯಲ್ಲಿ ಅವರ ಅತ್ತೆ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾಳೆ. ಅವ್ರ ಮನೆಯಲ್ಲಿ ಹೆಸರು ಡಿಲೀಟ್ ಮಾಡಬೇಕಂತ ಮೆಸೇಜ್ ಬಂತು. ಪ್ರತ್ಯಕ್ಷ ಕಣ್ಣಿಗೆ ಎದುರುಗಡೆ ಇದ್ದ ನಾವು ಓಟ್ ಹಾಕೋನು ಮತದಾರ. ಆಶ್ಚರ್ಯ ಆಯಿತು, ಇದು ನನ್ನ ಮನೆಯಲ್ಲಿದ್ದಾನೆ ಇವನು, ಶಿಫ್ಟೆಡ್ ಅಂತ ಮೆಸೇಜ್ ಬಂತು. ಫಾರ್ಮ್ ನಂಬರ್ 7 ಆನ್ಲೈನಲ್ಲಿ ಹಾಕಿದ್ದಾರೆ. ಇದು ಅನುಮಾನ ಬಂದ ಮೇಲೆ ನಮಗೆ ಅವರು ಫೋನ್ ಮಾಡಿ ಹೇಳಿದ್ರು, ಈ ಥರ ನಮ್ಮ ಮನೆಯಲ್ಲಿ ಈ ಥರ ಡಿಲೀಟ್ ಅಂತ ಹಾಕಿದ್ದಾರೆ. मेरे नाम पे 12 लोगों का नाम डिलीट किया गया है, हालांकि मुझे मालूम नहीं. मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फोन से ऐसा मैसेज किया, लेकिन असल में मैंने किसी को भी मैसेज नहीं किया. मेरे नाम पे 12 लोगों का नाम डिलीट किया गया है, हालांकि मुझे मालूम नहीं. मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फोन से ऐसा मैसेज किया, लेकिन असल में मैंने किसी को भी मैसेज नहीं किया.